2,100 ರೂಪಾಯಿ ಕೊಟ್ರೆ ಲೈಫ್ ಟೈಮ್ ಮೆಂಬರ್ಶಿಪ್ ಅಂತ ನಮ್ಮ ಸಂಸ್ಥೆಯಲ್ಲಿ ಸಿಗುತ್ತೆ. ಸೊ ಲೈಫ್ ಟೈಮ್ ಮೆಂಬರ್ಶಿಪ್ 2,100 ರೂಪಾಯಿಗೆ ಸಿಗುವಂತದ್ದು ಅಂದ್ರೆ ಮತ್ತೆ ಮತ್ತೆ ಕಟ್ಟಬೇಕಾಗಿಲ್ಲ. 2,100 ರೂಪಾಯಿ ಒಂದು ಬಾರಿ ಕಟ್ಟಿದಿರಾ ಅಂದ್ರೆ ನಿಮ್ಗೆ ಎಲ್ಲಾ ರೀತಿ ಬೆನಿಫಿಟ್ ಸಿಗ್ತವೆ. ಏನೆಲ್ಲ ಸಿಗ್ತವೆ ಅಂತ ನೋಡೋಣ. ಸೊ ಒಂದು ವೆಲ್ಕಮ್ ಲೆಟರ್ ಸಿಗುತ್ತೆ. ಇದು ಆಸ್ ಅನ್ ಅಕ್ನಾಲೆಡ್ಜ್ಮೆಂಟ್, ನಮ್ಮ ಸಂಸ್ಥೆಗೆ ನೀವು ಸೇರಿರೋದಕ್ಕೆ ಪ್ರೂಫ್. ಓಕೆ, ಜೊತೆಗೆ ಸ್ವಾಗತ ಕೋರುವಂತ ಪತ್ರ. ಓಕೆ, ಅದರಲ್ಲಿ ನಿಮ್ಗೆ ಬೇಸಿಕ್ ಡೀಟೇಲ್ಸ್ ಸಿಗುತ್ತೆ ನಮ್ಮ ಸಂಸ್ಥೆ ಬಗ್ಗೆ, ನಿಮ್ಮ ಬಗ್ಗೆ. ನೆಕ್ಸ್ಟ್, ಲೈಫ್ ಟೈಮ್ ಮೆಂಬರ್ಶಿಪ್ ಅಂದ್ರೆ ನಮ್ಮ ಸಂಸ್ಥೆಗೆ ಸೇರಿದಿರಾ, 2,100 ರೂಪಾಯಿ ಕೊಟ್ಟಿದ್ದೀರಾ, ಮೆಡಿಕಲ್ ಬೆನಿಫಿಟ್ ಸಿಗುತ್ತೆ, ಎಜುಕೇಶನ್ ಬೆನಿಫಿಟ್ ಸಿಗುತ್ತೆ, ಹೆಣ್ಮಕ್ಳಿಗೆ ಗಂಡ್ ಮಕ್ಳಿಗೆ ಅವರ ಒಂದು ಲೈಫ್ ಅನ್ನ ಕಟ್ಕೊಳ್ಳೋದಕ್ಕೆ ಒಂದಷ್ಟು ಮಂತ್ಲಿ ಬೆನಿಫಿಟ್ ಸಿಗುತ್ತೆ, ಜೊತೆಗೆ ಲೋನ್ಸ್ ಸಿಗುತ್ತೆ ವಿತೌಟ್ ಎನಿ ಇಂಟ್ರೆಸ್ಟ್, ಜೊತೆಗೆ ನಿಮ್ಗೆ ಒಂದು JDGP ಆಪ್ ಅಲ್ಲಿ ಸಾಕಷ್ಟು ಬೆನಿಫಿಟ್ ಸಿಗ್ತವೆ. ಇವಿಷ್ಟುನು ಬರೀ 2,100 ರೂಪಾಯಿ ಕೊಡೋದ್ರಿಂದ ನಿಮಗೆ ಸಿಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್, 50% ಟ್ಯಾಕ್ಸ್ ರಿಬೇಟ್ ಅಂದ್ರೆ ನೀವು ಏನೆಲ್ಲ ಡೊನೇಷನ್ ನಮ್ಮ ಸಂಸ್ಥೆ ಮೂಲಕ ಮಾಡ್ತೀರಾ, ಸೊ ಆ ಡೊನೇಷನ್ನಿನ ಮೇಲೆ ವರ್ಷಕ್ಕೊಂದು ಬಾರಿ ಅದಕ್ಕೆ ನೀವು ಕೊಟ್ಟಿರುವಂತ ಡೊನೇಷನ್ಗೆ ಒಂದು ರಸೀದಿ ತಗೊಳ್ಳಿ, ಸರ್ಟಿಫಿಕೇಟ್ ತಗೊಳ್ಳಿ. ಅದನ್ನ ತಗೊಂಡು ಟ್ಯಾಕ್ಸ್ ಫೈಲ್ ಮಾಡಬೇಕಾದ್ರೆ ನೀವೇನಾದ್ರೂ ಇನ್ಕಮ್ ಪಡಿತಾ ಇರ್ತೀರಾ, ಇಯರ್ಲಿ ಇನ್ಕಮ್ ಮಾಡಿರ್ತೀರಾ, ಅದನ್ನ ಟ್ಯಾಕ್ಸ್ ಫೈಲ್ ಮಾಡ್ತಾ ಇರ್ತೀರಾ. ಸೊ ಅವಾಗ ಇನ್ಕಮ್ ಟ್ಯಾಕ್ಸ್ ಅವರಿಗೆ ಟ್ಯಾಕ್ಸ್ ಫೈಲ್ ಮಾಡುವಾಗ ಇದನ್ನ ರಸೀದಿ ಕೊಟ್ರೆ ಅವರಿಗೆ ನಿಮ್ಗೆ 50% ಟ್ಯಾಕ್ಸ್ ರಿಬೇಟ್ ಕೊಡ್ತಾರೆ. 1 ಲಕ್ಷ ನಮ್ಮ ಸಂಸ್ಥೆ ಮೂಲಕ ಡೊನೇಷನ್ ಮಾಡಿದ್ರೆ 50,000 ನಿಮ್ಗೆ ಉಳಿತಾಯ ಆಗುತ್ತೆ. ಅರ್ಥ ಆಯ್ತಾ? ಸೊ ಈ ರೀತಿ ಇನ್ಕಮ್ ಟ್ಯಾಕ್ಸ್ ಕಡೆಯಿಂದ ಟ್ಯಾಕ್ಸ್ ರಿಬೇಟ್ ಸಿಗುತ್ತೆ. ಸೊ ನಮ್ಮ ಸಂಸ್ಥೆ ಸರ್ಟಿಫಿಕೇಟ್ ಅಲ್ಲಿ ವ್ಯಾಲಿಡ್ ಇದೆ. ನಂತರ ಕೂಪನ್ ಸಿಗುತ್ತೆ 2,100 ರೂಪಾಯಿದು. ಆ ಕೂಪನ್ ನಮ್ಮ ಸಂಸ್ಥೆಯ JDGP ಆಪ್ ಅಲ್ಲಿ ಏನೇ ಒಂದು ಐಟಮ್ ಖರೀದಿ ಮಾಡ್ತೀರಾ ಅಂದ್ರೆ ಅಪ್ಲೈ ಮಾಡಿ ಡಿಸ್ಕೌಂಟ್ ಪಡಿಬಹುದು. ಸೋಷಿಯಲ್ ಎಂಪವರ್ಮೆಂಟ್, ಸೊ ಹೆಣ್ಮಕ್ಳಿಗೆ ಉದ್ಯೋಗ ಕೊಡೋದಾಗಿರ್ಲಿ, ಹೆಣ್ಮಕ್ಳಿಗೆ ಎಜುಕೇಶನ್ ಕೊಡೋದಾಗಿರ್ಲಿ, ಓಕೆ, ಮತ್ತೆ ಅಲ್ಲಿ ಸಾಕಷ್ಟು ಸ್ಥಳದಲ್ಲಿ ಗಿಡಗಳು ನೆಡೋದಾಗಿರ್ಬೋದು, ಅಥವಾ ವೃದ್ಧಾಶ್ರಮದಲ್ಲಿ ಬಟ್ಟೆ ಕೊಡೋದಿರ್ಬೋದು, ಊಟ ಕೊಡೋದಿರ್ಬೋದು, ಈ ರೀತಿ ಹಲವಾರು ಕೆಲಸಗಳು. ಅದರಲ್ಲಿ ಬ್ಯಾಗ್ ಡಿಸ್ಟ್ರಿಬ್ಯೂಟ್ ಮಾಡೋದು, ಕಾಟನ್ ಬ್ಯಾಗ್ಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡೋದು, ಪ್ಲಾಸ್ಟಿಕ್ ನಿರ್ಮೂಲನೆ ಕಡೆ, ಇವೆಲ್ಲ ಸೋಷಿಯಲ್ ಎಂಪವರ್ಮೆಂಟ್ ಅಂಡರ್ ಬರ್ತವೆ. ಸೊ ನೀವು ಕೂಡ ತೊಡಗಬಹುದು. ಓಕೆ, ನಂತರ ಜೀವನ್ ದಾನ್ ಸಮೃದ್ಧಿ ಯೋಜನೆ ಮತ್ತು ಎಮರ್ಜೆನ್ಸಿ ಡೊನೇಷನ್, ಈ ಬೆನಿಫಿಟ್ಸ್ ಕೂಡ ನಮ್ಮ ಸಂಸ್ಥೆಯಲ್ಲಿ ಪಡಿಬಹುದು. ಇದ್ರ ಬಗ್ಗೆ ನೆಕ್ಸ್ಟ್ ಅಲ್ಲಿ ಹೇಳ್ತೀನಿ. ಯೂಟ್ಯೂಬ್ ಇನ್ಕಮ್ ಪ್ಲಾಟ್ಫಾರ್ಮ್, ಸೊ ನಮ್ಮ ಸಂಸ್ಥೆಗೆ ಸೇರಿದ್ರೆ ಹಲವಾರು ವಿಚಾರ ಇದೆ ನಿಮ್ಗೆ ಕವರ್ ಮಾಡೋದಕ್ಕೆ. ಅವನ್ನೆಲ್ಲ ನೀವು ಡೈಲಿ ಕವರ್ ಮಾಡಿದಿರಾ, ವಿಡಿಯೋ ಮಾಡಿದಿರಾ ಅಂದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿದ್ರೆ, ಸೊ ಈ ವಿಚಾರನ ಹತ್ತತ್ರ 5 ಲಕ್ಷ ಜನ ನಮ್ಮ ಸಂಸ್ಥೆಯಲ್ಲಿ ಇದ್ದಾರೆ. ಸೊ ಒಬ್ಬೊಬ್ರು ಒಂದೊಂದು ಯೂಟ್ಯೂಬ್ ಚಾನಲ್ ಮಾಡಿ ಒಬ್ಬೊಬ್ರಿಗೆ ಸಪೋರ್ಟ್ ಮಾಡಿದ್ರು ಅಂದ್ರೂ ನಿಮ್ಗೆ ಅಲ್ಲಿಂದ ಕೂಡ ಲೈಕ್, ಶೇರ್, ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇನ್ಕಮ್ ಬರುತ್ತೆ. ಸೊ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳೋರು ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಇದಾವೆ, 15 ರೀತಿಯಾದ ಗೌರ್ಮೆಂಟ್ ಪ್ರಾಜೆಕ್ಟ್ಸ್. ಅದರಲ್ಲಿ 3 ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ, ಮತ್ತೊಂದು ಬರೋದಿದೆ. ಸೊ ಇಷ್ಟರಲ್ಲಿ ಇವೆಲ್ಲವೂ ಗೌರ್ಮೆಂಟ್ ಅಂಡರ್ ಅಲ್ಲಿ ಗೈಡ್ ಆಗಿ ರನ್ ಆಗ್ತಾ ಇದಾವೆ. ಸೊ ನೀವು ಅವನ್ನ ಆಸ್ ಅ ವರ್ಕಿಂಗ್ ಇನ್ಕಮ್ ಆಗಿ ಯುಟಿಲೈಸ್ ಮಾಡ್ಕೋಬಹುದು. ನಂತರ ಹ್ಯೂಮನ್ ರೈಟ್ ಅಂಡ್ ಆಂಟಿ ಕರಪ್ಷನ್ ಮೆಂಬರ್ಶಿಪ್ ಸಿಗುತ್ತೆ ನಿಮ್ಗೆ. ಹ್ಯೂಮನ್ ರೈಟ್ ಅವ್ರ ಕಡೆಯಿಂದಲೇ ನಿಮಗೆ ಲೀಗಲ್ ಆಗಿ ಒಂದು ಕಾರ್ಡ್ ಸಿಗುತ್ತೆ. ಆ ಕಾರ್ಡ್ ನಿಮ್ಮ ಹತ್ರ ಇದ್ರೆ ಔಟ್ಸೈಡ್ ಸೊಸೈಟಿನಿಗೆ ಪೂರ್ತಿ ರೆಸ್ಪೆಕ್ಟ್ ಇರುತ್ತೆ ನಿಮ್ಗೆ. ಒಂದು ಪೊಲೀಸ್ ಆಗಿರ್ಬೋದು, ಪ್ರೆಸ್ ಆಗಿರ್ಬೋದು, ಪ್ರತಿಯೊಬ್ರು ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ, ಒಂದು ಸಪೋರ್ಟ್ ಕೊಡ್ತಾರೆ. ಆಸ್ ಅ ಕಮ್ಯುನಿಟಿ ನಿಮ್ಗೆ ಸಪೋರ್ಟ್ ಸಿಗುತ್ತೆ ಯಾವುದೇ ಒಂದು ಅನ್ಯಾಯ ವಿರುದ್ಧ ಮಾಡೋದಕ್ಕೆ. ಓಕೆ, ನಂತರ ನಮ್ಮ ಸಂಸ್ಥೆಯಲ್ಲಿ 5 ರೀತಿಯಾದ ಆದಾಯ ನೀವು ನೋಡ್ತೀರಾ. ಮೊದಲನೇದು ಬಂದು ನಾನ್ ವರ್ಕಿಂಗ್ ಇನ್ಕಮ್, ಅಂದ್ರೆ ನೀವು ಕೆಲಸ ಮಾಡದೇ ಇದ್ರೂನು ನಮ್ಮ ಸಂಸ್ಥೆಗೆ 2,100 ಕೊಟ್ಟು ಸೇರಿ ನೀವು ಕೆಲಸ ಮಾಡದೇ ಇದ್ರೂನು 1 ವರ್ಷಕ್ಕೋ 2 ವರ್ಷಕ್ಕೋ 20 ಪೈಸೆ 30 ಪೈಸೆ ಆ ರೀತಿ ದಿನ ಕೂಡಿ 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 ನಿಮ್ಮ 2,100 ರೂಪಾಯಿ ರಿಟರ್ನ್ ಬಂದು ನಿಮ್ಮ ವ್ಯಾಲೆಟ್ ಅಲ್ಲಿ ಕೂತಿರುತ್ತೆ. ಎಂದಾದ್ರೂ ಅದನ್ನ KYC ಮಾಡಿ ವಿಡ್ರಾ ಮಾಡ್ಕೋಬಹುದು. ಅದು ಟೈಮ್ ಟೇಕಿಂಗ್ ಪ್ರೊಸೆಸ್ ಇದು. ಸೊ ವೆಯ್ಟ್ ಮಾಡಿ ವಿಡ್ರಾ ಮಾಡ್ಕೋಬಹುದು. ಓಕೆ, ನಂತರ ಮ್ಯಾಚಿಂಗ್ ಇನ್ಕಮ್ ಅಂದ್ರೆ ಪ್ರತಿ ಒಬ್ಬ ಸದಸ್ಯರ ರೈಟ್ಗೆ, ಪ್ರತಿಯೊಬ್ಬ ಸದಸ್ಯರ ಲೆಫ್ಟ್ಗೆ ನಿಮಗೆ ಬಂದಾಗ ಪ್ರತಿ ಪೇರ್ ಮ್ಯಾಚ್ಗೆ ಆ ಕಡೆ ಒಬ್ರು ಈ ಕಡೆ ಒಬ್ರು, ಲೆಫ್ಟ್ ಅಲ್ಲಿ ಒಬ್ರು ರೈಟ್ ಅಲ್ಲಿ ಒಬ್ರು ಬಂದಾಗ ಪ್ರತಿ ಪೇರ್ ಮ್ಯಾಚ್ಗೆ 300 ರೂಪಾಯಿ ನಿಮಗೆ ಸಿಗುತ್ತೆ. ಆ ರೀತಿ ಪ್ರತಿ ಪೇರ್ ಮ್ಯಾಚ್ಗೆ 300 ರೂಪಾಯಿ ನಂಗೆ ಟೋಟಲ್
ದಿನಕ್ಕೆ ನೀವು 6,000 ರೂಪಾಯಿವರೆಗೂ ಇಲ್ಲಿ ಗಳಿಸೋಕೆ ಅವಕಾಶ ಇದೆ. ಮೊದಲನೇ ಪೇರ್ ಬ್ಯಾಚ್ ಬಂದು 1:2 2:1 ರೇಷನ್ ಆಗುತ್ತೆ. ನಂತರ ಎಲ್ಲವೂ 1:1 ರೇಷನ್ ಆಗುತ್ತೆ. ನಂತರ ಲೆವೆಲ್ ರೆಫರಲ್ ಇನ್ಕಮ್. ಸೊ ಯಾರೇ ಒಬ್ರು ಸದಸ್ಯರನ್ನ ನೀವು ತಂದ್ರಿ ಅಂದ್ರೆ ಪ್ರತಿ ಸದಸ್ಯರಿಂದ ನಿಮಗೆ ತಂದ ದಿನಾನೇ, ಸೇರಿಸಿದ ದಿನಾನೇ, ಓಕೆ, ರಾತ್ರಿ 12 ಆಗಿ ಬೆಳಿಗ್ಗೆ 5 ಆಗೋ ಅಷ್ಟೊತ್ತಿಗೆ ನೀವು ನಿಮ್ಮ ಐಡಿನ ಓಪನ್ ಮಾಡೋದು ನೋಡಿದ್ರೆ ಒಂದ್ ಐಡಿಯಿಂದ 300 ರೂಪಾಯಿ ರೆಫರಲ್ ಇನ್ಕಮ್ ಬರುತ್ತೆ. ಮ್ಯಾಚಿಂಗ್ ಬೇರೆ ಅದು ಬರುತ್ತೆ. ಓಕೆ, ಒಂದ್ ಸದಸ್ಯರಂತಂದ್ರೆ 300 ರೂಪಾಯಿ ಬರುತ್ತೆ. ಅವ್ರ ಜೊತೆ ಇನ್ನೊಬ್ಬ ಸದಸ್ಯರನ್ನ ಇನ್ನೊಂದ್ ಸೈಡ್ ಇತ್ತಂದ್ರೆ ಮ್ಯಾಚಿಂಗ್ ಬರುತ್ತೆ. ಸೊ ಪ್ರತಿಯೊಬ್ಬ ಸದಸ್ಯರನ್ನು ನೀವು ತಂದಾಗ ಲೆವೆಲ್ ಇನ್ಕಮ್ ಫಸ್ಟ್ ಲೆವೆಲ್ ಅಲ್ಲಿ ನಿಮಗೆ 300 ರೂಪಾಯಿ ಸಿಗುತ್ತೆ. ನಂತರ ನೀವು ತಂದಿರೋ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಅಂತಂದ ಅಂದ್ರೆ ಅದು ಸೆಕೆಂಡ್ ಲೆವೆಲ್. ಸೊ ಪ್ರತಿ ಐಡಿಯಿಂದ 100 ರೂಪಾಯಿ ಸಿಗುತ್ತೆ ನಿಮ್ಗೆ. ನೆಕ್ಸ್ಟ್ ಆ ವ್ಯಕ್ತಿ ಇನ್ನೊಬ್ಬನ ತಂದ ಅಂದ್ರೆ ಥರ್ಡ್ ಲೆವೆಲ್ 50 ರೂಪಾಯಿ ಸಿಗುತ್ತೆ. ಈ ರೀತಿ 10 ಲೆವೆಲ್ ವರ್ಗು ನಿಮ್ಗೆ ಲೆವೆಲ್ ಇನ್ಕಮ್ ಸಿಗುತ್ತೆ. ಇದು ಯಾವ ರೀತಿ ಅಂದ್ರೆ ಒಂದ್ ಸೈಡ್ ಅಲ್ಲಿ ತಾನಾಗೆ ಲೈನ್ ಬೆಳ್ಕೊಂಡು ಹೋದ್ರು ನಿಮ್ಗೆ ಇನ್ಕಮ್ ಬರುತ್ತೆ. ಒಂದು 3-4 ತಿಂಗಳು ಬಿಟ್ಟು ನೋಡಿದ್ರೆ ತಾನಾಗೆ ಲೈನ್ ಬೆಳೆದೋಗಿರುತ್ತೆ. ನಿಮಗೆ 10, 12, 50, 60 ಎಷ್ಟೋ ಜನಕ್ಕೆ ಲೆವೆಲ್ ಇನ್ಕಮ್ 50-60 ಸಾವಿರ ಬರುತ್ತೆ. ಸೊ ಲೆವೆಲ್ ಇನ್ಕಮ್ ಏನೇ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಒಂದೊಂದು ಲೆವೆಲ್ ಇಂದಲೂ ಝೀರೋಸ್ ಇನ್ಕ್ರೀಸ್ ಆಗ್ತಾ ಹೋಗ್ತವೆ. ಸಖತ್ ಒಳ್ಳೆ ಇನ್ಕಮ್ ಲೆವೆಲ್ ಇನ್ಕಮ್ ಅಲ್ಲಿ ನೀವು ನೋಡಬಹುದು. ಮೈಕ್ರೋ ಫೈನಾನ್ಸ್ ಲೋನ್. ಸೊ ನಮ್ಮ ಸಂಸ್ಥೆಯಲ್ಲಿ ಲೋನ್ ಸಿಗುತ್ತೆ. ಲೋನ್ ಅಂದ್ರೆ ಬೇರೆ ಕಡೆ ನಿಮ್ಗೆ ಬಡ್ಡಿ ಸಮೇತ ಕಟ್ಟಬೇಕು. ಇಲ್ಲಿ ಯಾವುದೇ ರೀತಿ ಬಡ್ಡಿ ಇರಲ್ಲ. ಜೊತೆಗೆ 20% ಸಬ್ಸಿಡಿ ಸಿಗುತ್ತೆ. ಅಂದ್ರೆ ಮೊದಲನೇ ಲೋನ್ ಬಂದು 2,250, ಪ್ರತಿ ವಾರ 450 ರೂಪಾಯಿ. ನಂಗೆ 4 ವಾರ ಕಟ್ತೀರಾ, ಟೋಟಲ್ 1,800 ರೂಪಾಯಿ ಕಟ್ತೀರಾ, 450 ರೂಪಾಯಿ ಸೇವ್ ಆಗುತ್ತೆ. ಸೊ ನೀವು ನಮ್ಮ ಸಂಸ್ಥೆಗೆ ಸೇರಿ 3 ಸದಸ್ಯರನ್ನು ಡೈರೆಕ್ಟ್ ಮಾಡಿದ್ರೆ ಮೊದಲನೇ ಲೋನು ತಗೊಂಡು ನೀಟಾಗಿ ಕಟ್ಟಬಹುದು. ಇದನ್ನ ಪ್ರೊಸೆಸ್ ನೀಟಾಗಿ ಮುಗಿಸಿದ್ರೆ ಒಂದ್ ತಿಂಗಳಲ್ಲಿ ಅಂದ್ರೆ ಟೋಟಲ್ ನಿಮ್ ಡೈರೆಕ್ಟ್ ಅಲ್ಲಿ ಮತ್ತೆ ಟೋಟಲ್ 3 ಇದ್ರು +1 ಮಾಡಿ ಟೋಟಲ್ 4 ಜನ ಡೈರೆಕ್ಟ್ ಅಲ್ಲಿ ಇದ್ರೆ ಎರಡನೇ ಲೋನ್ ತಗೋಬಹುದು. ಎರಡನೇ ಲೋನ್ ಬಂದು 5,000 ರೂಪಾಯಿ. ಪ್ರತಿ ವಾರ 1,000 ರೂಪಾಯಿ ಕಟ್ತೀರಾ, 4 ವಾರ ಕಟ್ತೀರಾ, 4,000, 1,000 ಸೇವ್. ಸೊ ಈ ರೀತಿ ಓಕೆ. ಸೊ ಈ ರೀತಿ ನೀಟಾಗಿ ಪ್ರತಿ ಲೋನು ಕಟ್ತಾ ಹೋದ್ರೆ ನಿಮ್ಗೆ ಟೋಟಲ್ ಇಲ್ಲಿ 10 ಲಕ್ಷದವರೆಗೂ ಲೋನ್ ತಗೊಳ್ಳೋದಕ್ಕೆ ಅವಕಾಶ ಇದೆ. 10 ಲಕ್ಷ ಅಂದ್ರೆ ಪ್ರತಿ ವಾರ 1 ಲಕ್ಷದಂಗೆ 8 ವಾರ ಕಟ್ತೀರಾ, 8 ಲಕ್ಷ ರೂಪಾಯಿ ಕಟ್ತೀರಾ, ಅಲ್ಲಿ 2 ಲಕ್ಷ ಸೇವ್ ಆಗುತ್ತೆ. ಸರ್ ಕಂಡೀಷನ್ಸ್ ಏನಾದ್ರು ಇದೆಯಾ? ಎಸ್ ಇದೆ. ಕಂಡೀಷನ್ಸ್ ಏನು? ಬ್ಯಾಂಕ್ ಅಕೌಂಟ್ ಇಂದ ಕಟ್ಟಲ್ಲ, ಫೋನ್ ಪೇ ಇಂದ ಕಟ್ಟಲ್ಲ. ನೀವೇನ್ ತಂಡ ತಂದಿರ್ತೀರಿ ಆ ತಂಡದಿಂದ ಏನ್ ಇನ್ಕಮ್ ಬರ್ತಿರುತ್ತೆ ಆ ಇನ್ಕಮ್ ಇಂದಾನೆ ಕಟ್ ಆಗೋದು. ಓಕೆ, ಬ್ಯಾಲೆನ್ಸ್ ವ್ಯಾಲೆಟ್ ಅಲ್ಲಿ ಇನ್ಕಮ್ ಬರ್ತಾ ಇರುತ್ತೆ, ಕಟ್ ಆಗುತ್ತೆ, ವಾರಕ್ಕೊಂದ್ಸರಿ ಕಟ್ ಆಗುತ್ತೆ. ಸೊ ಆ ದಿನ ನೋಡ್ಕೊಂಡು ನೀವು ಕನಿಷ್ಠ ಅವತ್ತಾದ್ರೂ ಅಮೌಂಟ್ ರೆಡಿ ಇಟ್ಕೋಬೇಕು. ಓಕೆ, ನೆಕ್ಸ್ಟ್ ಮತ್ತೇನಾದ್ರೂ ಕಂಡೀಷನ್ಸ್ ಇದೆಯಾ? ನೀವೇನ್ ಇನ್ಕಮ್ ಮಾಡಿರ್ತೀರಾ, 10,000 ಮಾಡಿದ್ರೆ 1,000 ಡೊನೇಷನ್ ಕೊಟ್ಟಿರ್ಬೇಕು ಪ್ರತಿ ಲೋನ್ ಅಪ್ಲೈ ಮುಂಚೆ. 20,000 ಮಾಡಿದ್ರೆ 2,000, 30,000 ಮಾಡಿದ್ರೆ 3,000, 40,000 ಮಾಡಿದ್ರೆ 4,000, ಈ ರೀತಿ 1 ಲಕ್ಷ ಮಾಡಿದ್ರೆ 10,000. ಈ ರೀತಿ ನಿಮ್ಮ ಕನಿಷ್ಠ 10% ಡೊನೇಷನ್ ಇದ್ರೆ ಮಾತ್ರ ನೆಕ್ಸ್ಟ್ ಲೋನ್ಗೆ ನೀವು ಅಪ್ಲೈ ಮಾಡ್ತೀರಾ. ಇದು ಬಿಟ್ರೆ ಏನಾದ್ರೂ ಇದೆಯಾ? ಏನಿಲ್ಲ. ಪ್ರತಿ ಲೋನ್ಗೂ ಒಬ್ಬೊಬ್ಬರು ಸದಸ್ಯರನ್ನ ಡೈರೆಕ್ಟ್ ಅಲ್ಲಿ ಮಾಡ್ತಾ ಹೋಗಿ 25,000ದಿಂದ 10 ಲಕ್ಷದವರೆಗೂ ನಿಮಗೆ ಗ್ಯಾರಂಟಿಯರ್ ಅಂತ ಕೊಡ್ಬೇಕಾಗುತ್ತೆ. ಗ್ಯಾರಂಟಿಯರ್ ಯಾರು? ನಿಮ್ ಸೀನಿಯರ್ ಯಾರು ಆಲ್ರೆಡಿ 3,000-6,000 ರೂಪಾಯಿ ಇನ್ಕಮ್ ಮಾಡ್ತಾ ಇದಾರೆ, ಅವರು ಗ್ಯಾರಂಟಿಯರ್. ಅವರು ನಿಮಗೆ ಅಪ್ರೂವ್ ಕೊಡ್ತಾರೆ. ಅರ್ಥ ಆಯ್ತಾ? ಅಪ್ರೂವ್ ಕೊಟ್ಟ ನಂತರ ನಿಮ್ಗೆ ಅಪ್ರೂವಲ್ ಸಿಗುತ್ತೆ. ಸೊ ಸರ್ ಸಬ್ಸಿಡಿ ಎಷ್ಟು ಸೇವ್ ಆಗುತ್ತೆ? ಟೋಟಲ್ ಎಲ್ಲಾ ಲೋನು ನೀಟಾಗಿ ತಗೊಂಡ್ ಕಟ್ಟಿದ್ರೆ ಒಂದೇ ವರ್ಷದಲ್ಲಿ ಅಚೀವ್ ಮಾಡಬಹುದು. ಇದು ಸಮಾಧಾನವಾಗಿ ನೀಟಾಗಿ ಟೀಮ್ ನ ಬಿಲ್ಡ್ ಮಾಡ್ಕೊಂಡು ಹೋದ್ರೆ, ಪೂರ್ತಿ ರಶ್ ಆಗ್ಬಾರ್ದು, ಪೂರ್ತಿ ಸ್ಲೋನು ಆಗ್ಬಾರ್ದು, ಒಂದು ಒಳ್ಳೆ ಪೇಸ್ ಅಲ್ಲಿ ಹೋದ್ರೆ ಮಾತ್ರ ಇದನ್ನ ನೀವು ಅಚೀವ್ ಮಾಡಬಹುದು. ಒಂದೊಂದೇ ನೀಟಾಗಿ ಅಚೀವ್ ಮಾಡಿದ್ರಿ ಅಂದ್ರೆ ಟೋಟಲ್ ಎಲ್ಲಾ ತಗೊಂಡ್ ನೀಟಾಗಿ ಕಟ್ಟಿದ್ರೆ 3,88,450 ರೂಪಾಯಿ ನಿಮಗೆ ಸೇವ್ ಆಗುತ್ತೆ. ಇಷ್ಟನ್ನ ನೀವು ಒಂದ್ ಸೈಟ್ ತಗೊಳ್ಳೋದಕ್ಕೆ ಉಪಯೋಗಿಸ್ಕೋಬಹುದು. ಓಕೆ, ನಂತರ ಎಮರ್ಜೆನ್ಸಿ ಡೊನೇಷನ್ ನಿಮ್ಮೊಂದಿಗೆ ನಾವಿದ್ದೇವೆ. ಸೊ ನಮ್ಮ ಸಂಸ್ಥೆ ಹೇಳುತ್ತೆ, ಈ ಸಂಸ್ಥೆ ಸೃಷ್ಟಿಯಾಗಿದ್ದೇ ಈ ಉದ್ದೇಶದ ಮೇಲೆ. ಸೊ ಕಷ್ಟ ಕಾಲದಲ್ಲಿ ಅವ್ರವ್ರ ಕಷ್ಟನ ಅವ್ರವರೇ ನೋಡ್ಕೋಬೇಕು ಅಂದ್ರೆ ಮನೆ ಮಠ ಎಲ್ಲಾ ಮಾರ್ಕೋಬೇಕಾಗತ್ತೆ. ಸೊ ಎಲ್ಲರೂ ಕೂಡಿ ಒಬ್ಬ ವ್ಯಕ್ತಿದು ಸಹಾಯಕ್ಕಾದ್ರೆ ಈ ರೀತಿ ಒಂದು ಸಂಸ್ಥೆ ಹುಟ್ಟುತ್ತೆ. ಅರ್ಥ ಆಯ್ತಾ? ಸೊ ಯಾರಿಗಾದ್ರೂ ಕಷ್ಟ ಇತ್ತು ಅಂದ್ರೆ ನಾವೆಲ್ಲ ಸೇರಿ ಸಹಾಯ ಮಾಡೋಣ. ನಮಗೆ ಏನಾದ್ರೂ ಕಷ್ಟ ಬಂದ್ರೆ ಎಲ್ಲರೂ ಸೇರಿ ಸಹಾಯ ಮಾಡ್ತಾರೆ. ಸೊ ಇದು ಎಮರ್ಜೆನ್ಸಿ ಡೊನೇಷನ್.
ಸೊ ಎಮರ್ಜೆನ್ಸಿ ಡೊನೇಷನ್ ನಮ್ಮ ಸಂಸ್ಥೆಗೆ ಸೇರಿ ಕನಿಷ್ಠ 3 ತಿಂಗಳಾಗಿರ್ಬೇಕು. 3 ತಿಂಗಳವರೆಗೂ ಪ್ರತಿ ದಿನ 7 ರೂಪಾಯಿ ನಂಗೆ ಡೊನೇಷನ್ ಮಾಡ್ತಾ ಇದ್ರೆ 3 ತಿಂಗಳ ನಂತರ 1 ವರ್ಷದೊಳಗಡೆ ನಿಮಗೆ 15,000ವರೆಗೂ ಏನಾದ್ರೂ ಎಮರ್ಜೆನ್ಸಿ ಕಂಡೀಷನ್ ಅಲ್ಲಿ ಹಾಸ್ಪಿಟಲ್ಗೆ ಹೋದ್ರೆ ಸಿಗುತ್ತೆ ನಿಮ್ಗೆ. ನಂತರ 1 ವರ್ಷದ ನಂತರ ಅದೇ ರೀತಿ ದಿನ 7 ರೂಪಾಯಿ ನಂಗೆ ಮಾಡ್ತಾ ಇರಬೇಕು. ಸೊ 1 ವರ್ಷದ ನಂತರ ನೀವೆಷ್ಟು ರೂಪಾಯಿ ಮಾಡಿರ್ತಿರೋ ಡೊನೇಷನ್ ಅದರ 100 ಪಟ್ಟು ಸಿಗುತ್ತೆ. ಓಕೆ, ನಿಮ್ಗೆ ಅವಶ್ಯಕತೆ ಎಷ್ಟಿದೆ 100 ಪಟ್ಟು ಎಷ್ಟಿದೆ, ಸೊ ಅಷ್ಟರಲ್ಲಿ ನಿಮಗೆ ಸಿಗುತ್ತೆ. ನಂತರ ಬಿಟ್ರೆ ಅಗ್ರಿಕಲ್ಚರ್ ವಿಚಾರವಾಗಿ, ಸೊ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿರ್ತೀರಾ, ಅಗ್ರಿಕಲ್ಚರ್ಗೆ ತಗೊಂಡಿರ್ತೀರಾ, ಕಟ್ಟಕ್ಕಾಗಿರಲ್ಲ, ಬ್ಯಾಂಕ್ ಕರಪ್ಟ್ ಆಗಿರ್ತೀರಾ. ಸೊ ಬ್ಯಾಂಕ್ ಕಡೆಯಿಂದ ನೋಟಿಸ್ ಬರುತ್ತೆ, ಲಾಸ್ಟ್ ನೋಟಿಸ್ ನಮ್ಮ ಸಂಸ್ಥೆಗೆ ತಲುಪಿಸಿ. ಸೊ 1 ವರ್ಷದ ನಂತರ ಅಂದ್ರೆ ಸಂಸ್ಥೆಗೆ ಸೇರಿಸಿ ಕನಿಷ್ಠ 1 ವರ್ಷ ಆಗಿರ್ಬೇಕು ನೀವು. ನಂತರ ನೀವು ಅಪ್ಲೈ ಮಾಡಿದ್ರೆ ನೀವೆಷ್ಟು ಡೊನೇಷನ್ ಕೊಟ್ಟಿರ್ತೀರೋ ಅದ್ರ 100 ಪಟ್ಟು ಸಿಗುತ್ತೆ. ಓಕೆ, ನಂತರ ಈ ಎಜುಕೇಶನ್ ವಿಚಾರವಾಗೂ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ? ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಬರ್ದಿರ್ಬೇಕು, ಇಂಡಿಯಾದಲ್ಲಿ ಓದ್ತಾ ಇರ್ಬೇಕು, ಎಕ್ಸಾಮ್ ಬರೆಯೋದಕ್ಕೂ ಮುಂಚೆನೆ ಸಂಸ್ಥೆಗೆ ಸೇರಿರ್ಬೇಕು. ಓಕೆ, ಕನಿಷ್ಠ ಸೇರಿ 1 ವರ್ಷ ಆಗಿರ್ಬೇಕು. ಇಷ್ಟು ನಿಮ್ದು ಲೈನ್ ಪಾಸ್ ಆಗುತ್ತೆ ಅಂದ್ರೆ ಜೊತೆಗೆ ದಿನ 7 ರೂಪಾಯಿ ನಂಗೆ ಡೊನೇಷನ್ ಮಾಡಿರ್ಬೇಕು. ಇಷ್ಟು ಲೈನ್ ಟಿಕ್ ಆದ್ರೆ ನಿಮ್ಗೆ ಖಂಡಿತ ನಿಮ್ಮ ಒಂದು ಎಜುಕೇಶನ್ಗೆ ನಮ್ಮ ಸಂಸ್ಥೆ ಕಡೆಯಿಂದ 1 ವರ್ಷದ್ದು ಅಂದ್ರೆ 1.5 ಲಕ್ಷದವರೆಗೂ, 1 ವರ್ಷದ ನಂತರ ಅಪ್ಲೈ ಮಾಡಬೇಕು, 1.5 ಲಕ್ಷದವರೆಗೂ ನಿಮ್ಗೆ ಎಜುಕೇಶನ್ ಫಂಡ್ ಸಿಗುತ್ತೆ. ಸೊ ಪ್ರತಿದಿನ 7 ರೂಪಾಯಿ ನಂಗೆ ನೀವು ಕೂಡ ಡೊನೇಷನ್ ಮಾಡ್ತಾ ಇರಬೇಕು. ಸೊ ನೀವೆಷ್ಟು ಡೊನೇಷನ್ ಮಾಡಿರ್ತೀರೋ ಅದ್ರ 100 ಪಟ್ಟು, ಇಲ್ಲಾಂದ್ರೆ 1.5 ಲಕ್ಷ, ಮ್ಯಾಕ್ಸಿಮಮ್ 1.5 ಲಕ್ಷ ಇಷ್ಟು ಸಿಗುತ್ತೆ ನಿಮ್ಗೆ. ಓಕೆ, ನಂತರ ಜೀವನ್ ದಾನ್ ಸಮೃದ್ಧಿ ಯೋಜನೆ. 1 ವರ್ಷದಿಂದ 30 ವರ್ಷದೊಳಗಡೆ ಇರುವಂತ ಮಕ್ಕಳು, ಮದ್ವೆ ಆಗಿದ್ದವರು, ಯಾರು ನಮ್ಮ ಸಂಸ್ಥೆಗೆ ಇರ್ತಾರೋ, ನಮ್ಮ ಸಂಸ್ಥೆಗೆ ಸೇರ್ತಾರೋ ಅವ್ರನ್ನ ಸಮೃದ್ಧಿ ಅಂಡರ್ ಅಲ್ಲಿ ಸೇರಿಸ್ತೀವಿ. ಸೊ ಸಮೃದ್ಧಿ ID ಅವ್ರಿಗೆ ಮಾಡಿದೀವಿ ಅಂದ್ರೆ ಅವ್ರೊಂದು KYC ಮಾಡ್ಕೋಬೇಕು. ನಾರ್ಮಲ್ ಆಧಾರ್ KYC ಮಾಡ್ಕೊಂಡ ನಂತರ JDGP ಮಾಡ್ಕೋಬೇಕು. ಇವೆರಡು ಆದ ನಂತರ ಆ ಮಗು ಆ ಒಂದು ಸೇರಿದ 1 ತಿಂಗಳು ಗ್ಯಾಪ್ ಅಲ್ಲಿ 1,600 ರೂಪಾಯಿ ವ್ಯಾಲೆಟ್ಗೆ ಹಾಕಿಕೊಂಡ್ರೆ ನಮ್ಮ ಸಂಸ್ಥೆ ಕಡೆಯಿಂದ 2,600 ರೂಪಾಯಿ ಬರುತ್ತೆ. ಸೊ 1,600 ರೂಪಾಯಿ ನೀವು ಕೊಟ್ಟು ಸಂಸ್ಥೆಗೆ ಹೇಳ್ತಾ ಇದ್ದೀರಾ, ನಾವು ರೆಡಿ ಇದ್ದೀವಿ ಈ ಮಗುಗೆ ತಂಡ ತರೋದಕ್ಕೆ, ಟೀಮ್ ಮಾಡೋದಕ್ಕೆ, ಇನ್ಕಮ್ ಪಡೆಯೋದಕ್ಕೆ ಅಂತ. ಸೊ ಅದ್ರ ಮೂಲಕ ನಮ್ಮ ಸಂಸ್ಥೆ 2,600 ಆಗುತ್ತೆ. ಟೋಟಲ್ ನಿಮ್ಮ ಹತ್ರ 4,200 ಇರುತ್ತೆ. ಅದರಲ್ಲಿ 2 ID ಗ್ರೀನ್ ಮಾಡಬಹುದು. ಸೊ ಓಕೆ, 2 ಮೆಂಬರ್ಶಿಪ್ ಐಡಿಯನ್ನ ಆ ಮಗುಗೆ ಡೈರೆಕ್ಟ್ ಅಲ್ಲಿ ಹಾಕಿ ಆ ಬಂದಿರುವಂತ ವ್ಯಾಲೆಟ್ ಅಲ್ಲಿರುವಂತ ದುಡ್ಡನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಇದೇ ರೀತಿ ಪ್ರತಿ ತಿಂಗಳು ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ. ಪ್ರತಿ ಬಾರಿ ಅಮೌಂಟ್ ಖಾಲಿ ಮಾಡಿದ ಹಾಗೇನೆ ಮತ್ತೆ 1 ತಿಂಗಳು ಟೈಮ್ ಇರುತ್ತೆ. ಆಗ ಮತ್ತೆ 1,600 ಹಾಕಿ, ಮತ್ತೆ 2,600 ಸಂಸ್ಥೆ ಕಡೆಯಿಂದ ಬರುತ್ತೆ, 4,000 ಇರುತ್ತೆ. ID ಗ್ರೀನ್ ಮಾಡಿ. ಈ ರೀತಿ 10 ಬಾರಿ ನೀವು ನಮ್ಮ ಸಂಸ್ಥೆ ಮೂಲಕ 2,600 ರೂಪಾಯಿನ ಪಡಿಬಹುದು. ಟೋಟಲ್ 26,000 ರೂಪಾಯಿ ಪಡಿಬಹುದು. ಓಕೆ, ಇದು ಸಮೃದ್ಧಿ ಯೋಜನೆ. ಯಾರು 20 ಬಾರಿ ಯಾರು 10 ಬಾರಿ ಬರುವಂತ ಹಣನ ಬಳಸ್ಕೊಂಡಿರ್ತಾರೆ ಅಂತ ಒಂದು ಗಂಡು ಮಗು ಆಗಿರ್ಬೋದು, ಹೆಣ್ಮಗು ಆಗಿರ್ಬೋದು, ಅವ್ರಿಗೆ ಏನ್ ಬೆನಿಫಿಟ್ಸ್? 10 ಬಾರಿ ಬಂದಂತ ಹಣನ ಬಳಸ್ಕೊಂಡ್ರೆ ಅವ್ರಿಗೆ 20 ಜನರ ತಂಡ ಬಂತು, ಅದರಿಂದ ಒಳ್ಳೆ ಇನ್ಕಮ್ ಜನರೇಟ್ ಆಯ್ತು, ಅವ್ರ ಎಜುಕೇಶನ್ ಟೆನ್ಷನ್ ಫ್ರೀ ಆಯ್ತು, ಅಥವಾ ಅವ್ರ ಲೈಫ್ ಯಾರ ಮೇಲೂ ಡಿಪೆಂಡ್ ಆಗಲ್ಲ. ಓಕೆ, ಇದಿಷ್ಟು ಬಿಟ್ರೆ ಆ ಮಕ್ಕಳಲ್ಲಿ ಟ್ಯಾಲೆಂಟೆಡ್ ಮಕ್ಕಳಿಗೆ ನಮ್ಮ ಸಂಸ್ಥೆ ಚೂಸ್ ಮಾಡಿ ಆಲ್ ಓವರ್ ಇಂಡಿಯಾ ಪ್ರತಿ ವರ್ಷ ಕನಿಷ್ಠ 100 ಮಕ್ಕಳಿಗೆ ಒಂದು ಎಜುಕೇಶನ್ ಜವಾಬ್ದಾರಿ ತಗೊಳುತ್ತೆ. ಓಕೆ, ನಂತರ ಇದಿಷ್ಟು ಬಿಟ್ರೆ ಅವರ ಒಂದು ಏನಾದ್ರೂ ಅವ್ರ ಲೈಫಲ್ಲಿ ಕಷ್ಟ ಸಿಚುವೇಶನ್ ಅಂದ್ರೆ ಹೊರಗಡೆ ಪ್ರಪಂಚದಿಂದ ಅಥವಾ ಮನೆ ಕಡೆಯಿಂದ ಏನೇ ಒಂದು ಕೋರ್ಟ್ಗೆ ಹೋಗುವಂತ ವಿಚಾರ ಬಂದ್ರೆ ಅಲ್ಲಿ ನಮ್ಮ ಸಂಸ್ಥೆಯ ಲಾಯರ್ಸ್ ನಿಂತು ಅವರಿಗೆ ಸಪೋರ್ಟ್ ಮಾಡ್ತಾರೆ. ಆ ಮಕ್ಕಳದೇನು ತಪ್ಪಿಲ್ಲ ಅಂದ್ರೆ. ಇದು ಬಿಟ್ರೆ ಹೆಣ್ಮಕ್ಳಿಗೆ ಮದ್ವೆ ಟೈಮಲ್ಲಿ ಒಂದು ಗಿಫ್ಟ್ ಸಿಗುತ್ತೆ. ಒಂದು ಸ್ಕೂಟಿ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಅಥವಾ ಹೋಮ್ ಅಪ್ಲಯನ್ಸಸ್ ಆಗಿರ್ಬೋದು, ಇಲ್ಲ ಒಂದು ಮೊಬೈಲ್ ಆಗಿರ್ಬೋದು, ಏನಾದ್ರೂ ಒಂದು ಗಿಫ್ಟ್ ಸಿಕ್ಕುತ್ತೆ. ಅಷ್ಟು ಮದ್ವೆ ಮಾಡಕ್ಕೂ ಕಷ್ಟ ಇದೆ ಅಂದ್ರೆ ನಮ್ಮ ಸಂಸ್ಥೆ ಕಡೆಯಿಂದಾನೇ ಒಂದು 100 ಮದ್ವೆಗಳನ್ನ ಜೊತೆಗೆ ಮಾಡಿಸ್ತಾರೆ. ಆ ರೀತಿನೂ ಮದ್ವೆನೂ ಮಾಡ್ಕೋಬಹುದು. ಇಲ್ಲಾಂದ್ರೆ ಒಂದು
ಲಕ್ಷದವರೆಗೂ ನಿಮಗೆ ಅಷ್ಟು ಆಗೋದಿಲ್ಲ ಅಂದ್ರೆ ನಮ್ಮ ಸಂಸ್ಥೆ ಕಡೆಯಿಂದ ಬೆನಿಫಿಟ್ ಸಿಗುತ್ತೆ. ಓಕೆ, ಗಿಫ್ಟ್ ಸಿಗ್ಬೋದು, ಇಲ್ಲ 1 ಲಕ್ಷ ಬೆನಿಫಿಟ್ ಸಿಗ್ಬೋದು, ಇಲ್ಲ ಒಂದು ಸಮುದಾಯ ಮದ್ವೆ ಆಗ್ಬೋದು. ಅರ್ಥ ಆಯ್ತಾ? ಸೊ ಈ ರೀತಿ ಒಂದು ಬೆನಿಫಿಟ್ ಇರುತ್ತೆ. ಬಿಟ್ರೆ ಆಗ್ಲೇ ಹೇಳಿದಾಗೆ ಒಂದು ಕೋರ್ಟ್ ಬೆನಿಫಿಟ್ ಕೂಡ ಸಿಗುತ್ತೆ 20 ಬಾರಿ ಬಂದಿರುವಂತ ಹಣ ಬಳಸ್ಕೊಂಡವ್ರಿಗೆ. ನಂತರ ಜೀವನ್ ದಾನ್ ಪರಿವಾರ್ ಸುರಕ್ಷಾ ಕಾರ್ಡ್. ಈ ಕಾರ್ಡ್ ಯಾರಿಗೆ ಸಿಗುತ್ತೆ ಅಂದ್ರೆ ಜೀವನ್ ದಾನ್ ನಲ್ಲಿ 10 ಜನ ಡೈರೆಕ್ಟ್ ಮಾಡಿರ್ಬೇಕು, JDGP ಆಪ್ ನಲ್ಲಿ 10 ಜನ ಡೈರೆಕ್ಟ್ ಮಾಡಿರ್ಬೇಕು. ಅಂತವ್ರಿಗೆ ಈ ಒಂದು ಕಾರ್ಡ್ ಸಿಗುತ್ತೆ. ಈ ಕಾರ್ಡ್ ಹೊಂದಿದ್ದು ಅನಿವಾರ್ಯ ಅವರ ಡೆತ್ ಆಯ್ತು ಅಂದ್ರೆ 30 ದಿನಗಳಾಗಿದ್ದು ಸಂಸ್ಥೆಗೆ ಸೇರಿ ಅವರ ಏಜ್ 18ರಿಂದ 60 ಇದ್ದು ಅವರ ಡೆತ್ ಆಯ್ತು ಅಂದ್ರೆ ಆಗ ನಮ್ಮ ಸಂಸ್ಥೆ ಕಡೆಯಿಂದ 50,000 ಅವ್ರಿಗೆ ಪರಿಹಾರ ಸಿಗುತ್ತೆ. ಓಕೆ, ನಂತರ ನೀವೇನಾದ್ರೂ ಕೋಆರ್ಡಿನೇಟರ್ಸ್ ಆಗ್ಬೇಕು ಅಂದ್ರೆ ಅಲ್ಲಿ ಒಂದು ಕೋಆರ್ಡಿನೇಟರ್ಸ್ ಫಂಡ್ ಅಂತ ಸಿಗುತ್ತೆ ನಿಮ್ಗೆ. ಒಂದು ಒಳ್ಳೆ ಪೊಸಿಷನ್ ಸಿಗುತ್ತೆ ಅಲ್ಲಿ. ಆ ಒಂದು ಸ್ಥಾನದಲ್ಲಿ ನೀವು ಗೈಡೆನ್ಸ್ ಮಾಡ್ಬೋದು ನಿಮ್ಮ ಜೂನಿಯರ್ಸ್ಗೆ ವಿತ್ ಅಥಾರಿಟಿ. ನೈಸ್. ಈ ಒಂದು ಪೊಸಿಷನ್ ನೀವು ತಗೋಬೇಕು ಅಂದ್ರೆ ಇವೆಲ್ಲ ನೀವು ಫಾಲೋ ಮಾಡಬೇಕು. ನೋಡೋದಾದ್ರೆ ಒಂದು ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಹೇಳ್ತೀನಿ. JDGP ಅಲ್ಲಿ ನಿಮ್ಮ ಡೈರೆಕ್ಟ್ ಅಲ್ಲಿ 10 ಜನ ಇರಬೇಕು. ನಿಮ್ಮ ಜೀವನ್ ದಾನ್ ನಲ್ಲಿ ಲೆಫ್ಟ್ ಅಲ್ಲಿ 10 ಜನ, ರೈಟ್ ಅಲ್ಲಿ 10 ಜನ, ಟೋಟಲ್ ಟೀಮ್ ನಿಮ್ದು 100 ಜನ ಇರ್ಬೇಕು ಕನಿಷ್ಠ. ನಿಮ್ಮ ಡೈರೆಕ್ಟ್ ಅಲ್ಲಿ ಇರುವಂತ ನಿಮ್ಮ ಅಂಡರ್ ಅಲ್ಲಿ ಇರುವಂತ ಮೆಂಬರ್ಸ್ ಅಲ್ಲಿ ಕನಿಷ್ಠ 7 ಜನ ತಾಲೂಕ್ ಕೋಆರ್ಡಿನೇಟರ್ಸ್ ಇರಬೇಕು ಮತ್ತು 5,000 ವೀಕ್ಲಿ ಇನ್ಕಮ್ ಇರಬೇಕು ನಿಮ್ದು. ಆಗ್ಲೇ ನೀವು ಇವೆಲ್ಲದಕ್ಕೂ ಎಲಿಜಿಬಲ್ ಇದ್ದೀರಾ ಅಂತ ಅವಾಗ ನೀವು ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಆಗ್ಬೋದು. ಅದೇ ರೀತಿ ಇಲ್ಲಿರುವಂತ ಕೋಆರ್ಡಿನೇಟರ್ಸ್ ಆಗ್ಬೋದು. ಇದರ ಮೂಲಕ ನಿಮ್ಗೆ ಕೋಆರ್ಡಿನೇಟರ್ಸ್ಗೆ ಒಂದು ಒಳ್ಳೆ ಫಂಡ್ ಸಿಗುತ್ತೆ. ಅದನ್ನ ನೀವು ಆನ್ ಫೀಲ್ಡ್ ಯುಟಿಲೈಸ್ ಮಾಡ್ಕೋಬಹುದು. ಒಂದು ಒಳ್ಳೆ ಕಾರ್ಯಕ್ಕೆ ಇರ್ಬೋದು, ಅಥವಾ ನಿಮ್ಮ ಒಂದು ಫ್ಯೂಯಲ್ ಖರ್ಚಿಗಿರ್ಬೋದು, ಅಥವಾ ಒಂದು ನಿಮ್ಮ ಹೊರಗಡೆ ಫೀಲ್ಡ್ ಅಲ್ಲಿ ಹೋದಾಗ ನಿಮ್ಮ ಸಣ್ಣ ಖರ್ಚಿಗೆ ಇಟ್ಕೋಬಹುದು. ಅದು ಬಿಟ್ರೆ ಈಗ ತಾಲೂಕ್ ಕೋಆರ್ಡಿನೇಟರ್ ಮತ್ತೆ ಹೋಬ್ಳಿ ಕೋಆರ್ಡಿನೇಟರ್ಸ್ ಮತ್ತು ವಿಲೇಜ್ ಕೋಆರ್ಡಿನೇಟರ್ ಅಪ್ಲೈ ಮಾಡಬಹುದು. ಯಾರನ್ನ ಇಂಟ್ರೆಸ್ಟ್ ಇದ್ರೆ. ತಾಲೂಕಿನ ಓಪನ್ ಆಗಿಲ್ಲ, ಬಟ್ ಹೋಬ್ಳಿ ಮತ್ತು ವಿಲೇಜಿಗೆ ಓಪನ್ ಆಗಿದೆ. ನೀವು ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡ್ಕೋಬಹುದು. ಓಕೆ, ಬ್ಲಾಕ್ ಕೋಆರ್ಡಿನೇಟರ್ಸ್ ಅನ್ನೋದಕ್ಕಿಂತ ಫಸ್ಟ್ ವಿಲೇಜ್ ಕೋಆರ್ಡಿನೇಟರ್ಸ್ಗೆ ಪ್ರತಿ ಐಡಿಯಿಂದ 25 ರೂಪಾಯಿ ತೆಗೆದು ನಿಮ್ಮ ಒಂದು ವ್ಯಾಲೆಟ್ಗೆ ಬರುತ್ತೆ. ಮತ್ತು ಹೋಬಳಿ ಕೋಆರ್ಡಿನೇಟರ್ಸ್ಗೆ 15 ರೂಪಾಯಿ, ತಾಲೂಕ್ ಕೋಆರ್ಡಿನೇಟರ್ಸ್ಗೆ 10 ರೂಪಾಯಿ, ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ಸ್ಗೆ 84 ರೂಪಾಯಿ ಮತ್ತು ಸ್ಟೇಟ್ ಕೋಆರ್ಡಿನೇಟರ್ಸ್ಗೆ 84 ರೂಪಾಯಿ. ಈ ರೀತಿ ನಿಮ್ಗೆ ಒಂದು ಫಂಡ್ ಸಿಗುತ್ತೆ. ಅದು ನಿಮ್ಗೆ ಪ್ರತಿ ತಿಂಗಳು ನಿಮ್ಮ ಒಂದು UMC ಡಿಜಿಟಲ್ ಕಾರ್ಡ್ ಮೂಲಕ ವಿಡ್ರಾ ಮಾಡಬಹುದು. ನಂತರ ಗೃಹ ಪ್ರವೇಶ್ ಯೋಜನೆ. ಸೊ ನಮ್ಮ ಸಂಸ್ಥೆಯ ಒಂದು ಮತ್ತೊಂದು ಮುಖ್ಯ ಉದ್ದೇಶ, ಮತ್ತೊಂದು ಡಿಫ್ರೆಂಟ್ ಆಪ್ ಅಲ್ಲಿ ಇರುವಂತಹ ಪ್ಲಾನ್ ಏನಿದೆ ಆಪ್ JDGP ಆಪ್. ಸೊ ಅಲ್ಲಿ ನಿಮ್ಮೊಂದು ಆ ಆಪ್ ಮೂಲಕ ನಿಮ್ಮ ಒಂದು RT ನಂಬರ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ಆ RT ನಂಬರ್ಗೆ 250 ರೂಪಾಯಿ ಹಾಕಿ ಆಕ್ಟಿವೇಟ್ ಮಾಡ್ಕೋಬೇಕು. ನಂತರ ನಿಮ್ಮ ಡೈರೆಕ್ಟ್ ಅಲ್ಲಿ ನೀವು ಯಾವ ರೀತಿ JDGP ಸೇರಿದ್ರು ಅದೇ ರೀತಿ 3 ಸದಸ್ಯರನ್ನ ಸೇರಿಸಿದ ನಂತರ ನಿಮ್ಮ ಒಂದು RT ನಂಬರ್ ರೆಡಿ ಇದೆ, ಫಿನಿಶ್, ಮತ್ತೇನು ಕೆಲಸ ಇಲ್ಲ. ಬಟ್ ನಿಮಗೆ ಮನೆ ಸಿಗ್ಬೇಕು ಅಂದ್ರೆ ನೀವೇನ್ ಮಾಡ್ತಾ ಇರ್ಬೇಕು, ಪ್ರತಿ ತಿಂಗಳು ಕನಿಷ್ಠ ಒಂದಾದ್ರೂ ಟ್ರಾನ್ಸಾಕ್ಷನ್ ಮಾಡ್ಬೇಕು JDGP ಆಪ್ ಮೂಲಕ. ಓಕೆ, ರೀಚಾರ್ಜ್ ಮಾಡೋದಿರ್ಲಿ, ಟಿವಿ ರೀಚಾರ್ಜ್ ಮಾಡೋದಿರ್ಲಿ, ಅಥವಾ ಗ್ಯಾಸ್ ಬಿಲ್ ಕಟ್ಟೋದಿರ್ಲಿ, ಅಥವಾ ಟಿವಿ ರೀಚಾರ್ಜ್ ಮಾಡೋದು, ಏನ್ ಬೇಕಾದ್ರೂ ಮಾಡಬಹುದು. ಓಕೆ, ಅದೊಂದು ಟ್ರಾನ್ಸಾಕ್ಷನ್ ಕನಿಷ್ಠ ಒಂದಾದ್ರೂ ಮಾಡಬೇಕು. ತಿಂಗಳಿಗೆ 10 ರಿಂದ 12 ಮಾಡಿದ್ರೆ ನೀವು ಈ ಮನೆ ತೊಳೋದಕ್ಕೆ ಎಲಿಜಿಬಲ್ ಇರ್ತೀರಾ. ಯಾವ ರೀತಿ? ನೀವು ಫಸ್ಟ್ ಲೆವೆಲ್ ಅಲ್ಲಿ 3 ಸದಸ್ಯರು ತರ್ತೀರಾ. ತದನಂತರ ನೀವು ತಂದಂತ ಸದಸ್ಯರು ತರ್ತಾರೆ ಟೀಮ್ ಅನ್ನ, ಅಥವಾ ಆಲ್ ಓವರ್ ಇಂಡಿಯಾ ಆಟೋ ಪೋಲ್ ಅಂಡರ್ಲ್ಲೂ ಟೀಮ್ ಬರುತ್ತೆ. ಸೊ 10 ಲೆವೆಲ್ಸ್ ಅಲ್ಲಿ 59,049 ಜನ ಬಂದ ನಂತರ 30 ರಿಂದ 40 ಲಕ್ಷ ಬೆಲೆ ಬಾಳುವಂತ ಮನೆನ ನಿಮಗೆ ಕಟ್ಟಿಸ್ಕೊಡ್ತಾರೆ. ನಂತರ ಇಲ್ಲಿ ಲೆವೆಲ್ ಕಮಿಷನ್ ಕೂಡ ಸಿಗುತ್ತೆ. ಪ್ರತಿಯೊಬ್ಬ ಸದಸ್ಯರ ನಿಮ್ಮ ಅಂಡರ್ ಅಲ್ಲಿ 10 ಲೆವೆಲ್ಸ್ ಅಲ್ಲಿ ಬಂದಾಗ ನಿಮ್ಗೆ 10 ರೂಪಾಯಿ ಇನ್ಕಮ್ ಬರುತ್ತೆ. ಸೊ ಇದರಿಂದ ನಿಮ್ಗೆ ಆರಾಮಾಗಿ ಮನೆ ರೀಚಾರ್ಜ್ ಮಾಡ್ಕೋತೀರಾ, ಒಂದು ಮನೆ ಎಲೆಕ್ಟ್ರಿಸಿಟಿ ಬಿಲ್ ಕಟ್ತೀರಾ, ಮೊಬೈಲ್ ರೀಚಾರ್ಜ್ ಮಾಡ್ತೀರಾ, ಟಿವಿ ರೀಚಾರ್ಜ್ ಎಲ್ಲ ಫ್ರೀ ಆಗುತ್ತೆ ಈ ತರ ಇನ್ಕಮ್ ಇಂದಾನೆ. ನಂತರ ರೀಚಾರ್ಜ್ ಕಮಿಷನ್, ನಿಮ್ಮ ಡೌನ್ಲೈನ್ ಅಲ್ಲಿ 10 ಲೆವೆಲ್ ಅಲ್ಲಿ ಯಾರೇ ಒಬ್ರು ಫೋನ್ ರೀಚಾರ್ಜ್ ಮಾಡಿದ್ರೆ ಅದರಿಂದ 1.62% ವರೆಗೂ ನಿಮ್ಗೆ ಕಮಿಷನ್ ಸಿಗುತ್ತೆ. ಸೊ ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಜೊತೆಗೆ ರೀಚಾರ್ಜ್ ಮಾಡಿದ್ರೆ ಬೇರೆ ಕಡೆ 3 ರೂಪಾಯಿ ಜಾಸ್ತಿ ತಗೋತಾರೆ, ಇಲ್ಲಿ
99 ಇತ್ತು ಅಂದ್ರೆ ಇನ್ನೂ ₹3 ಕಡಿಮೆನೆ ತಗೋತಾರೆ. ಸೊ ಅದನ್ನ ನೀವು ಚೆಕ್ ಮಾಡ್ಬೋದು ರೀಚಾರ್ಜ್ ಮಾಡಿದಾಗ. ಇದನ್ನ ಯೂಟಿಲೈಸ್ ಮಾಡ್ಕೊಳ್ಳಿ. ನಂತರ ರೀಪರ್ಚೇಸ್ ಇನ್ಕಮ್. JD G Pay ಆಪ್ ಅಲ್ಲಿ ಹಲವಾರು ಐಟಮ್ಸ್ ಇದೆ. ಅದನ್ನ ನೀವು ಪರ್ಚೇಸ್ ಮಾಡ್ತೀರಾ ಅಂದ್ರೆ, ಅಥವಾ ನಿಮ್ಮ ಡೌನ್ಲೈನ್ ಅಲ್ಲಿ 10 ಲೆವೆಲ್ ಅಲ್ಲಿ ಯಾರೇ ಪರ್ಚೇಸ್ ಮಾಡ್ತಾರೆ ಅಂದ್ರೂ ಪ್ರತಿ ಐಟಮ್ ಇಂದ 1% ನಿಮಗೆ ರೀಪರ್ಚೇಸ್ ಇನ್ಕಮ್ ಬರುತ್ತೆ. ಇದ್ರ ಮೂಲಕ ನೀವು ಕ್ಯಾಲ್ಕುಲೇಟ್ ಮಾಡಿ ಒಂದು ಒಳ್ಳೆ ಸ್ಯಾಲರಿ ಬೇಸಿಸ್ ಅಮೌಂಟ್ ನಿಮ್ಗೆ ಸಿಗುತ್ತೆ. ಯಾವಾಗ ನಿಮ್ಮ ಡೌನ್ ಲೆವೆಲ್ಸ್ ಅಲ್ಲಿ ಪೂರ್ತಿ ಜನ ಬರ್ತಾ ಹೋಗ್ತಾರೆ. ಆ ರೀತಿ ಕನಿಷ್ಠ 5ನೇ ಲೆವೆಲ್ ವರ್ಗಾದ್ರೂ ನೀವು ಫಿಲ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ಅಮೆಝಾನ್, ಫ್ಲಿಪ್ಕಾರ್ಟ್ ಆ ರೀತಿ ಆಪ್ ನಮ್ಮ JD G Pay ಆಪ್ ಆಗುತ್ತೆ. ಸೊ ಆದಾಗ ಒಳ್ಳೆ ಇನ್ಕಮ್ ಜನರೇಟ್ ಆಗುತ್ತೆ. ಅದನ್ನ ನೀವು ಯುಟಿಲೈಸ್ ಮಾಡ್ಕೋಬಹುದು. ನಂತರ ಜೀವನ್ ಧನ್ ಪ್ರಾಜೆಕ್ಟ್ಸ್ 15 ಲೆವೆಲ್ ಅಲ್ಲಿ 15 ರೀತಿಯಾದ ಪ್ರಾಜೆಕ್ಟ್ಸ್ ಇದಾವೆ. ಎಲ್ಲ ಗೌರ್ಮೆಂಟ್ ಅಂಡರ್ ಗೈಡ್ ಆಗಿ ರನ್ ಆಗ್ತಾ ಇದಾವೆ. ಅದರಲ್ಲಿ 3 ಪ್ರಾಜೆಕ್ಟ್ಸ್ ಬಗ್ಗೆ ಹೇಳ್ತೀನಿ. ಒಂದು ಬ್ಯಾಗ್ ಪ್ರಾಜೆಕ್ಟ್, ಒಂದು ಬ್ರೇಸ್ಲೆಟ್ ಪ್ರಾಜೆಕ್ಟ್, ಮತ್ತೊಂದು ಪಾಠಶಾಲಾ ಪ್ರಾಜೆಕ್ಟ್. ಓಕೆ, ಬ್ಯಾಗ್ ಪ್ರಾಜೆಕ್ಟ್ ಡೆಪಾಸಿಟ್ ಬಂದು ₹45,000. ಬ್ರೇಸ್ಲೆಟ್ ಪ್ರಾಜೆಕ್ಟ್ ಡೆಪಾಸಿಟ್ ಬಂದು ₹60,000. 30,000 ಇತ್ತು, ಈಗ 60,000 ಮಾಡಿದ್ದಾರೆ. ಯಾಕಂದ್ರೆ ಬ್ರೇಸ್ಲೆಟ್ ಅದರಲ್ಲಿರುವಂತಹ ಮೋತಿಗಳು, ಮಣಿಗಳು ಕಾಸ್ಟ್ಲಿ ಬರ್ತಾ ಇದಾವಂತೆ. ಸೊ ಕಾಸ್ಟ್ಲಿ ಜಾಸ್ತಿ ಇದೆ ಅಂತಂದು ಅಮೌಂಟ್ ನು ಇನ್ಕ್ರೀಸ್ ಮಾಡಿದರೆ, ಜೊತೆಗೆ ನಿಮಗೆ ಸರ್ವಿಸ್ನು ಬೆಟರ್ ಮಾಡಿದ್ದಾರೆ. ಸರ್ವಿಸ್ ಯಾವ ರೀತಿ ಇರುತ್ತೆ ಅಂದ್ರೆ, ಬ್ರೇಸ್ಲೆಟ್ ಮಾಡೋದಕ್ಕೆ ನಿಮಗೆ ಮೆಟೀರಿಯಲ್ ಒಂದ್ಸರಿ ಬಂತು, ಅದನ್ನ ನೀವು ಬಳಸ್ತಾ ಇದೀರಿ, ಇನ್ನು ತಯಾರು ಮಾಡಕ್ ಸ್ಟಾರ್ಟ್ ಮಾಡಿದಿರಿ, ಅಲ್ಲಾಗ್ಲೇ ಇನ್ನೊಂದ್ಸರಿ ಮೆಟೀರಿಯಲ್ ನಿಮ್ ಕಡೆ ಹೊರಟಿರುತ್ತೆ. ಸೊ ಇಲ್ಲಿ ಇನ್ನು ಮೆಟೀರಿಯಲ್ ಖಾಲಿ ಮಾಡ್ತೀರಾ, ತಕ್ಷಣ ಇನ್ನೊಂದು ಮೆಟೀರಿಯಲ್ ಬರುತ್ತೆ ಕೆಲಸ ಮಾಡೋದಕ್ಕೆ. ಸೊ ಆ ರೀತಿ ಸೈಕಲ್ಲು ಯಾವುದೇ ರೀತಿ ಬ್ರೇಕ್ ಇಲ್ದೇನೆ ಸಾಗುತ್ತೆ. ಆದ್ರಿಂದ 60,000 ಮಾಡಿದರೆ, ಸೊ ಅದನ್ನ ನೀವು ಗಮನದಲ್ಲಿ ಇಟ್ಕೊಂಡು 30 ಜನರ ತಂಡ ಮಾಡ್ತೀರ ಅಂದ್ರೆ ಬ್ರೇಸ್ಲೆಟ್ ಪ್ರಾಜೆಕ್ಟ್ಗೆ ಒಬ್ಬೊಬ್ರು ₹2,000 ಕೊಡ್ಬೇಕಾಗತ್ತೆ. ಜೊತೆಗೆ ಅವರ ಒಂದು JD G Pay ಆಪ್ ಮಾಡ್ಕೋಬೇಕು ₹250, ಜೊತೆಗೆ ಸರ್ಟಿಫಿಕೇಟ್ ತಗೋಬೇಕು ₹100. ಇದಿಷ್ಟು ಬಿಟ್ಟು ಸರ್ ಡೆಪಾಸಿಟ್ ಏನಕ್ಕೆ? ಸೊ ಆ ಐಟಮ್ ಒಂದು ವ್ಯಾಲ್ಯೂ ಇರುತ್ತೆ. ಓಕೆ, ಸೊ ಆ ಐಟಮ್ ಒಂದು ವ್ಯಾಲ್ಯೂ ಇರುತ್ತೆ. ಜೊತೆಗೆ ಡೆಪಾಸಿಟ್ ಇಲ್ದೇನೆ ಮಾಡಿದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ ಮಾಡೋದಕ್ಕೆ. ಯಾರು ಒಂದು ಕೈಯಿಂದ ಕೊಡ್ತಾರೆ ಅವ್ರಿಗೆನೆ ಅದ್ರ ಬೆಲೆ ಗೊತ್ತಿರುತ್ತೆ. ಸೊ ಅದಕ್ಕೆ ಒಂದು ಡೆಪಾಸಿಟ್ ಇಡ್ತಾರೆ. ಸೊ ಈ ಡೆಪಾಸಿಟ್ ಎಲ್ಲೂ ಹೋಗಲ್ಲ. ನೀವೇನಾದ್ರೂ ಕೆಲಸ ಬಿಡ್ತೀರಾ ಅಂದ್ರೆ ಅದು ಅಮೌಂಟ್ ರಿಟರ್ನ್ ಆಗುತ್ತೆ ನಿಮ್ಗೆ. ಓಕೆ, ರೀಫಂಡೇಬಲ್ ಡೆಪಾಸಿಟ್ ಇದು. ನಂತರ ಸರ್ ನಮ್ಗೆ ಏನ್ ಇನ್ಕಮ್ ಸಿಗುತ್ತೆ? ಸೊ ಬ್ರೇಸ್ಲೆಟ್ ಪ್ರಾಜೆಕ್ಟ್ ಬಂದ್ರೆ, ಒಂದು ಬ್ರೇಸ್ಲೆಟ್ ನೀವು ಮಾಡಿದ್ರೆ ₹1 ನಿಮಗೆ ಸಿಗುತ್ತೆ. ನಿಮ್ಮ ಲೀಡರ್ಗೆ ಅಂದ್ರೆ 30 ಜನಕ್ಕೊಬ್ರು ಇದ್ರೆ ಆ ಲೀಡರ್ಗೆ ಒಂದು ಬ್ರೇಸ್ಲೆಟ್ಗೆ 30 ಪೈಸೆ ಸಿಗುತ್ತೆ. ಬ್ಯಾಗ್ ಮಾಡಿದ್ರೆ ಒಂದು ಬ್ಯಾಗಿಗೆ ನಿಮ್ಗೆ ₹2 ಸಿಗುತ್ತೆ, ಲೀಡರ್ಗೆ 30 ಪೈಸೆ ಸಿಗುತ್ತೆ. ಇದಿಷ್ಟು ಬಿಟ್ರೆ ಪಾಠಶಾಲಾ ಪ್ರಾಜೆಕ್ಟ್, ಯಾರಾದ್ರೂ 10, 12 ಡಿಗ್ರಿ ಮಾಡಿರುವಂತ ನಮ್ಮ ಸಂಸ್ಥೆ ಮೆಂಬರ್ಸ್ ಮಕ್ಕಳಿಗೆ ಪಾಠ ಮಾಡ್ತಾರೆ. ಟ್ಯೂಷನ್ 1 hour 2 hours ಡೈಲಿ. ಒಂದು 30 ಜನ ಮಕ್ಕಳು, ಸುತ್ತಮುತ್ತ ಏರಿಯಾದ ಮಕ್ಕಳು, 1ನೇ ತರಗತಿಯಿಂದ 5ನೇ ತರಗತಿ. ಸೊ ಅವ್ರಿಗೆ ಪಾಠ ಮಾಡ್ತಾರೆ ಅಂದ್ರೆ ಅವರಿಗೆ ನಮ್ಮ ಸಂಸ್ಥೆ ಕಡೆಯಿಂದ ₹1,500 ಗೌರವಧನ ಸಿಗುತ್ತೆ ತಿಂಗಳಿಗೆ ಒಮ್ಮೆ. ಸೊ ಅದನ್ನ ಇಟ್ಕೊಂಡು ನೀವು ಫ್ರೀ ಆಫ್ ಎಜುಕೇಶನ್ ಕೊಡ್ಬೇಕು ಅವ್ರಿಗೆ. ಜೊತೆಗೆ ಆ ಮಕ್ಕಳ ತಂದೆ ತಾಯಿಗೆ ಸಂಸ್ಥೆ ಬಗ್ಗೆ ತಿಳಿಸಿದ್ರೆ, ಯಾಕೆ ಫ್ರೀ ಎಜುಕೇಶನ್ ಕೊಡ್ತಾ ಇದ್ದೀರಾ, ನಮ್ಮ ಸಂಸ್ಥೆ ಉದ್ದೇಶ ಏನು ಅಂತಂದ ಆ ಮಕ್ಕಳ ತಂದೆ ತಾಯಿಗೆ ತಿಳಿಸಿದ್ರೆ, ಅಲ್ಲಿಂದ ನಿಮ್ಗೆ 30 ರಿಂದ 60 ಮೆಂಬರ್ಸ್ ಬರ್ತಾರೆ ನಿಮ್ಮ ಅಂಡರ್ ಅಲ್ಲಿ. ಅಲ್ಲಿಂದ ನಿಮ್ಗೊಂದು ಒಳ್ಳೆ ಇನ್ಕಮ್ ಜನರೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಈ ರೀತಿ ಪ್ರಾಜೆಕ್ಟ್ ನೆಕ್ಸ್ಟ್ ಸಾಕಷ್ಟು ಪ್ರಾಜೆಕ್ಟ್ ಬರೋದಿದೆ, ಓದ್ಕೊಳ್ಳಿ. PDF ಇದೆ ನಿಮ್ಮ ಹತ್ರ, ಓದ್ಕೊಳ್ಳಿ. LED ಪ್ರಾಜೆಕ್ಟ್ ಬರೋದಿದೆ, ಮತ್ತೆ ಇದು ಬ್ಯೂಟಿ ಪಾರ್ಲರ್ ಪ್ರಾಜೆಕ್ಟ್ ಬರೋದಿದೆ, ಆಡಿಷನ್ ಪ್ರಾಜೆಕ್ಟ್ ಬಹಳ ಬರೋದಿದೆ. ಸೊ ಇದ್ರಲ್ಲಿ ಈ 3 ಈಗ ನಾನು ಎಕ್ಸ್ಪ್ಲೈನ್ ಮಾಡಿದ 3 ಮೇಜರ್ ಆಗಿ ಆಲ್ರೆಡಿ ರನ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಎಜುಕೇಶನ್, ಹೆಲ್ತ್, ಅಗ್ರಿಕಲ್ಚರ್, ಚಿಲ್ಡ್ರನ್ ರೈಟ್ಸ್, ಸೇವ್ ವಾಟರ್, ಸ್ಟಾರ್ಟ್ಅಪ್ ಇಂಡಿಯಾ, ಜೆಂಡರ್ ಇನ್ಇಕ್ವಾಲಿಟಿ, ಎಂಪ್ಲಾಯ್ಮೆಂಟ್, ವುಮೆನ್ ಎಂಪವರ್ಮೆಂಟ್, ಕ್ಲೀನ್ ಇಂಡಿಯಾ. ಸೊ ಇಷ್ಟು ವಿಚಾರಗಳು, ಇಷ್ಟರಲ್ಲಿ ಒಂದ್ 3 ಬಿಟ್ಟು ಇನ್ ಮಿಕ್ಕಿದವೆಲ್ಲ ಇನ್ನೂ ಬರೋದಿದೆ. ಸೊ ಸಾಕಷ್ಟು ವಿಚಾರ ಇದೆ ನಮ್ಮ ಸಂಸ್ಥೆಯಲ್ಲಿ. ಯಾವ ಏಜ್ನವರೇ ಬರ್ಲಿ, ಎಂತವರೇ ಬರ್ಲಿ, ಯಾವುದೇ ಇಂಟ್ರೆಸ್ಟ್ ಇರ್ಲಿ ಅವ್ರಿಗೆ, ಪ್ರತಿ ಇಂಟ್ರೆಸ್ಟ್ಗೂ ಒಂದು ಇಲ್ಲಿ
ಅವ್ರನ್ನ ಹಿಡಿದಿಟ್ಕೊಳ್ಳೋ ಅಂತ ಶಕ್ತಿ ಇರುವಂತ ಪ್ರತಿಯೊಂದು ವಿಚಾರ ಇದೆ ಇಲ್ಲಿ. ಯಾರಿಗೋ ಒಬ್ರು ಎಜುಕೇಶನ್ ವಿಚಾರವಾಗಿ ಬರ್ತಾರ, ಅವ್ರಿಗೂ ಇಲ್ಲಿ ಕೆಲಸ ಇದೆ. ಅಥವಾ ಏನಾದ್ರೂ ವರ್ಕ್ ಬೇಕು ನನಗೆ, ನಮಗ್ ಮನೆಗಿದ್ದ ಕೆಲಸ ಮಾಡ್ಬೇಕು, ಎಸ್ ನಿಮ್ಗೂ ಇದೆ. ಅಥವಾ ಜಸ್ಟ್ ನಮಗೆ ದಿನ 2 ರೂಪಾಯಿ ಕೊಡ್ತೀವಿ, ನಮ್ಗೆ ಹೆಲ್ತ್ ಬೆನಿಫಿಟ್ ಸಿಗ್ಬೇಕು, ಇದೆ. ಓಕೆ. ಅಥವಾ ಮಗುಗ್ ಒಂದು ಟೀಮ್ ಕಟ್ತೀವಿ, ಇದೆ. ಸೊ ಪ್ರತಿ ಏಜ್ನವ್ರು ಯಾರೇ ಬರ್ಲಿ, ಎಲ್ಲ ಏಜ್ನವ್ರಿಗೂ ಇಲ್ಲಿ ಒಂದು ವಿಚಾರ ಇದೆ, ಅವ್ರಿಗೆ ಹೋಲ್ಡ್ ಮಾಡಿ ಹಿಡಿದಿಟ್ಕೊಳ್ಳೋದಕ್ಕೆ. ಸೊ ನೀವು ಪ್ರತಿಯೊಂದು ಬೆನಿಫಿಟ್ಸ್ ಅವ್ರಿಗೆ ತಿಳಿಸಿದ್ರಿ ಅಂದ್ರೆ ಯಾವ್ದೋ ಒಂದನ್ನ ಕ್ಯಾಚ್ ಮಾಡ್ತಾರೋ. ಓಕೆ. ಇದರಲ್ಲಿ ಎಜುಕೇಶನ್ ವಿಚಾರಕ್ಕೆ ಬಂದ್ರೆ UMCA ಉಡಾನ್ ಅಂತ ಇದೆ. ಸೊ ಅದೇನಂದ್ರೆ 1ನೇ ತರಗತಿಯಿಂದ 12ನೇ ತರಗತಿ ಮಕ್ಕಳು ಓದ್ತಾ ಇರೋರು ಯಾರು ನಮ್ಮ ಸಂಸ್ಥೆಯಲ್ಲಿ ಇದ್ದಾರೆ, ಅವ್ರು ಫೈನಾನ್ಷಿಯಲಿ ವೀಕ್ ಇರ್ತಾರೆ. ಸೊ ಅವ್ರಿಗೆ ಆನ್ಲೈನ್ ಎಜುಕೇಶನ್ ಸಿಗುತ್ತೆ. ಓಕೆ. ಅದು ಬಿಟ್ರೆ ನೀವೇನಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ರೆಡಿ ಆಗ್ತಾ ಇದ್ರೆ ನೀವು ಕೂಡ ಇಲ್ಲಿ ಒಂದು ತಯಾರಿ ಮಾಡಬಹುದು. ಓಕೆ. ನೆಕ್ಸ್ಟ್, ನೀವೇನಾದ್ರೂ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಳ್ಳೆ ಡಿಗ್ರಿ ಮಾಡಿದ್ದೀರಿ, ನಂತರ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ದೆನ್ ನೀವು ಕೂಡ ಆಲ್ ಓವರ್ ಇಂಡಿಯಾ ಮಕ್ಕಳಿಗೆ ಪಾಠ ಮಾಡ್ಬೋದು. ನಿಮ್ಗೂ ಒಂದು ಲ್ಯಾಕ್ಸ್ ಅಲ್ಲಿ ಸಂಬಳ ಇರುತ್ತೆ. ಸೊ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಅತಿ ಶೀಘ್ರದಲ್ಲಿ ಓಪನ್ ಆಗುತ್ತೆ. ಓಪನ್ ಆದಾಗ ಇನ್ಫಾರ್ಮ್ ಮಾಡ್ತೀನಿ. ಓಕೆ. ನಂತರ UMCA ಯೂನಿವರ್ಸಿಟಿ ಸ್ಟೇಟಿಗೆ ಒಂದು ಬರೋದಿದೆ, ವೇಟ್ ಮಾಡಿ. ಓಕೆ. ನಂತರ ಇನ್ನಷ್ಟು ಸಾಕಷ್ಟು ವಿಚಾರ ಇಲ್ಲಿದೆ. ಜೆಂಡರ್ ಇನ್ಇಕ್ವಾಲಿಟಿ ಅಂದ್ರೆ, ಈಗ ನೀವು ನೋಡಿದ್ರೆ ಸಮೃದ್ಧಿ ಮೊದಲು ಕನ್ಯಾದಾನ ಆಗಿತ್ತು, ಈಗ ಸಮೃದ್ಧಿ ಗಂಡ್ ಮಕ್ಳಿಗೆ ಹೆಣ್ಮಕ್ಳಿಗೂ ಇಬ್ರಿಗೂ ಈಕ್ವಲ್ ಆಗಿ ಫಂಡ್ಸ್ ಸಿಗುವಂತದ್ದು ನಮ್ಮ ಸಂಸ್ಥೆ ಕಡೆಯಿಂದ. ಓಕೆ. ಮತ್ತೆ ನಮ್ಮ ಸಂಸ್ಥೆಯಲ್ಲಿ ಹ್ಯೂಮನ್ ರೈಟ್ ಅಂಡ್ ಆಂಟಿ ಕರಪ್ಷನ್ ಮತ್ತು UMCA ಅವ್ರದ್ದು ನ್ಯೂಸ್ ಚಾನಲ್ಸ್ ಇದೆ. ಸೊ ಅದರಲ್ಲಿ ನೀವು ಕೂಡ ಪ್ರೆಸ್ ರಿಪೋರ್ಟರ್ ಆಗ್ಬೋದು. ಎಸ್, 1 ಮಂತ್ ಬ್ಯಾಕು ನನ್ನ ಒಂದಷ್ಟು ಜನ ಕೇಳಿದ್ರು, ಸರ್ ನಾನು ಪ್ರೆಸ್ ರಿಪೋರ್ಟರ್ ಆಗೋಣ ಅಂತ ಇದ್ದೀನಿ, ನನಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ. ಎಸ್, ನಾನು ಅವಾಗ ವೆಯ್ಟ್ ಮಾಡಿ ಅಂತ ಹೇಳಿದ್ದೆ. ಈಗ ಅವಕಾಶ ಇದೆ, ಕಾಲ್ ಮಾಡಿ ರಿಜಿಸ್ಟರ್ ಮಾಡಿಸೋಣ. ಓಕೆ. ನಂತರ ಮೆಂಬರ್ಶಿಪ್ ಅಮೌಂಟ್ 2100 ರೂಪಾಯಿ ಕೊಟ್ರೆ ಎಲ್ಲಿ ಹೋಗುತ್ತಾ ಅಮೌಂಟ್? ಸೊ ಇದು ಹಳೆ ಇಮೇಜು. ನಾನು ಇನ್ನೊಂದು ಶೇರ್ ಮಾಡ್ತೀನಿ, 1 ನಿಮಿಷ ವೇಟ್ ಮಾಡಿ. ನೋಡಿ, ನೀವು 2100 ರೂಪಾಯಿ ಕೊಟ್ರೆ ಒಂದು ಬಾರಿ, ಆ 2100 ರೂಪಾಯಿನಲ್ಲಿ 600 ರೂಪಾಯಿ ನಿಮ್ಮ ಸೀನಿಯರ್ಸ್ಗೆ ಮ್ಯಾಚಿಂಗ್ ಇನ್ಕಮ್ ಆಗಿ ಹೋಗ್ಬೇಕು. ಅದಕ್ಕೆ 600 ರೂಪಾಯಿ ಕಟ್ ಆಗುತ್ತೆ. ಲೆವೆಲ್ ಇನ್ಕಮ್ 559 ರೂಪಾಯಿ ಸೀನಿಯರ್ಸಿಗೆ ಕೊಡ್ಬೇಕು, ಅದಕ್ಕೆ ಕಟ್ ಆಗುತ್ತೆ ಒಂದು ಐಡಿಯಿಂದ. ನಂತರ ಲೋನ್ ಸಬ್ಸಿಡಿ, ನಿಮಗೆ ಮೊದಲನೇ ಲೋನ್ ಸಬ್ಸಿಡಿನೇ 450 ಸಿಗುತ್ತೆ. ನೆಕ್ಸ್ಟ್ ಅದ್ ಹೆಂಗ್ ಕೊಡ್ತಾರ ಸಬ್ಸಿಡಿ ಗೊತ್ತಿಲ್ಲ, ಒಂದೊಂದು ಐಡಿಯಿಂದ 450 ತೆಗಿತಾರೆ. ಪ್ರತಿಯೊಬ್ರು ಫಸ್ಟ್ ಲೋನ್ ಅಂತೂ ತಗೊಂಡೇ ತಗೋತಾರೆ. ನಂತರ ನಾನ್ ವರ್ಕಿಂಗ್ ಅಲೋವೆನ್ಸ್ 100 ರೂಪಾಯಿ. ಅಂದ್ರೆ ಈಗ ನಾನ್ ವರ್ಕಿಂಗ್ ಇನ್ಕಮ್ ಅಂತ ಏನ್ ನೋಡಿದ್ರೆ ಅದು ಪ್ರತಿ ಐಡಿಯಿಂದ 100 ರೂಪಾಯಿ ತೆಗಿತಾರೆ. ನಂತರ ಸ್ಟೇಟ್ ಕೋಆರ್ಡಿನೇಟರ್ಸ್ಗೆ 84 ರೂಪಾಯಿ, ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ಸ್ಗೆ 84 ರೂಪಾಯಿ, ಝೋನಲ್ ಕೋಆರ್ಡಿನೇಟರ್ಸ್ಗೆ 21 ರೂಪಾಯಿ ಅಂದ್ರೆ 1%, ನ್ಯಾಷನಲ್ ಕೋಆರ್ಡಿನೇಟರ್ಸ್ಗೆ 1%, ನಂತರ ಗ್ರಾಮ ಪಂಚಾಯತ್ನವ್ರಿಗೆ 25 ರೂಪಾಯಿ, ಬ್ಲಾಕ್ ಕೋಆರ್ಡಿನೇಟರ್ಗೆ 15 ರೂಪಾಯಿ, ತಾಲೂಕ್ ಕೋಆರ್ಡಿನೇಟರ್ಗೆ 10 ರೂಪಾಯಿ. ಇದಿಷ್ಟು ಆದ್ರೆ ನಂತರ ಪೇಮೆಂಟ್ ಗೇಟ್ವೇ, ಹಂಗಂದ್ರೆ ಈಗ ರೋಸರ್ ಪೇ ಮೂಲಕ ನೀವು ದುಡ್ಡು ಹಾಕ್ತೀರಾ ಜೀವನ್ಧನ್ಗೆ, ಅದು ಒಂದು ಗೇಟ್ವೇನ ಪೇಮೆಂಟ್ ಮಾಡೋದಕ್ಕೆ. ಸೊ ಅಲ್ಲಿ ಒಂದು ಫೀಸ್ ಅಂತ ಇರುತ್ತೆ. ಎಸ್, ಅದಕ್ಕೆ ನಿಮ್ಗೆ 63 ರೂಪಾಯಿ ಕಟ್ ಮಾಡ್ತಾರೆ ಪ್ರತಿ ಐಡಿಯಿಂದ. ಲೈಫ್ ಟೈಮ್ ಪೇಮೆಂಟ್ ಅದು. ನಂತರ ಟೂರ್ಸ್ ಅಂಡ್ ಈವೆಂಟ್ಸ್ ಅಂಡ್ ಪ್ರಮೋಷನ್ಸ್. ಸೊ ನಿಮ್ಗೀಗ ಬರೋ ಫೆಬ್ರವರಿ 15ನೇ ತಾರೀಕು ನಂತರ ಅಚೀವರ್ಸ್ ಗೊತ್ತಾಗ್ತಾರೆ. ಸೊ ಅಂತವ್ರಿಗೆ ಶಿಮ್ಲಾದಲ್ಲಿ, ಜಮ್ಮು ಕಾಶ್ಮೀರದಲ್ಲಿ ಒಂದು ಇವೆಂಟ್ ಇದೆ. ಸೊ ಅಂತ ಇವೆಂಟ್ಸ್ ಎಲ್ಲ ನಡೆಸೋದಕ್ಕೆ ಅಮೌಂಟ್ ಬೇಕು. ಸೊ ಅದಕ್ಕೆ ಒಂದೊಂದು ಐಡಿಯಿಂದ 50 ರೂಪಾಯಿ ತೆಗಿತಾರೆ. ನಂತರ ಸಂಸ್ಥೆ ರನ್ ಆಗೋದಕ್ಕೆ ಬರೀ 18 ರೂಪಾಯಿ ತೆಗಿತಾರೆ. ಸೊ ಇಷ್ಟು ನೀವು ನೋಡಿದ್ರಿ, ಬರೀ 18 ರೂಪಾಯಿ ಬಿಟ್ಟಿನಿ ಎಲ್ಲ ನಮ್ಗೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ. 1 ರೂಪಾಯಿ ಸಂಸ್ಥೆಗೆ ಹೋಗ್ತಾ ಇಲ್ಲ, ಎಂಬುಡಿಗೆ ಹೋಗ್ತಾ ಇಲ್ಲ. ಸೊ 2100 ರೂಪಾಯಿನೂ ಇಲ್ಲಿ 1 ರೂಪಾಯಿನೂ ಪ್ರತಿಯೊಬ್ಬರಿಗೂ ಈಕ್ವಲ್ ಆಗಿ ಪ್ಲಾನ್ಡ್ ವೇ ನಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಹೆಂಗೆ ಅಂದ್ರೆ ಇವತ್ತು ಐಡಿ ಹಾಕಿದ್ರೆ ನಾಳೆ ಬೆಳಿಗ್ಗೆ ಆಗ್ಲೇ ಅಕೌಂಟ್ ಅಲ್ಲಿ ನಿಮ್ಮ ವ್ಯಾಲೆಟ್ ಅಲ್ಲಿ ದುಡ್ಡು ಇರುತ್ತೆ.
ಎಸ್, ₹1 ಈಚೆ ಆಚೆ ಆಗಲ್ಲ, ಮಿಸ್ ಆಗೋದೇ ಇಲ್ಲ. ಓಕೆ. ಜೀವನ್ ಧಾಮ್ ಗ್ರೂಪ್ ಪಬ್ಲಿಕೇಶನ್ಸ್. ಸೊ ನೀವೇನಾದ್ರೂ ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀರಾ, ಈವೆಂಟ್ ನಡೆಸ್ತಾ ಇದ್ದೀರಾ ಅಂದ್ರೆ ಒಂದು ಬ್ಯಾನರ್ ಹಾಕೊಂಡು ಒಳ್ಳೆ ರೀತಿಲಿ ನಡೆಸಿ, ಒಳ್ಳೆ ಕಾರ್ಯ ಮಾಡಿ, ಖಂಡಿತ ನಿಮ್ದು ನ್ಯೂಸ್ ಪೇಪರ್ ಅಲ್ಲಿ ಬರುತ್ತೆ. ಓಕೆ. ಎಸ್, ನಮ್ಮ ಸಂಸ್ಥೆ ATG ಸರ್ಟಿಫೈಡ್ ಇದೆ. ಸೊ ನೀವೇನಾದ್ರೂ ಡೊನೇಷನ್ ಮಾಡಿ ಟ್ಯಾಕ್ಸ್ ರಿಬೇಟ್ ಪಡಿಬೇಕು ಅಂದ್ರೆ 50% ಟ್ಯಾಕ್ಸ್ ರಿಬೇಟ್ ಸಿಗುತ್ತೆ. ಓಕೆ, ಥ್ಯಾಂಕ್ ಯು. ಧನ್ಯವಾದ. ಥ್ಯಾಂಕ್ ಯು ಫಾರ್ ಎವ್ರಿ